ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಹರಿಪ್ರಸಾದ್ ವಿರುದ್ಧ ಪುನೀತ್ ಕೆರೆಹಳ್ಳಿ ಆಕ್ರೋಶ. ನಕಲಿ ಸ್ಕ್ರೀನ್ ಶಾಟ್ ಮೂಲಕ ಸುಳ್ಳು ಸುದ್ದಿ ಹರಡ್ತಿರೋದೇಕೆ ಅಂತ ಪ್ರಶ್ನೆ. ಹಿಂದೂ ಕಾರ್ಯಕರ್ತರನ್ನ ಭಯ ಪಡಿಸೋ ಕೆಲಸ ಅಂತ ವಾಗ್ದಾಳಿ. ತಮ್ಮ ಹೆಸರು ಬಳಸಿದ್ದಕ್ಕೆ ಪುನೀತ್ ಕೆರೆಹಳ್ಳಿ ದೂರು. ಕಂಪ್ಲೇಂಟ್ ತೆಗೆದುಕೊಳ್ತಿಲ್ಲ ಅಂತ ಠಾಣೆ ಮುಂದೆಯೇ ಪ್ರತಿಭಟನೆ. ಅಂತಿಮವಾಗಿ ಬಸವನಗುಡಿ ಪೊಲೀಸರಿಂದ ಎನ್ಸಿಆರ್ ದಾಖಲು. ಹರಿಪ್ರಸಾದ್ಗೆ ನೋಟಿಸ್ ಕೊಟ್ಟು ಜೈಲಲ್ಲಿ ಕೂರಿಸಿ ವಿಚಾರಣೆ ಮಾಡ್ಲಿ. ಅವರದ್ದೇ ಸರ್ಕಾರ ಇದೆಯಲ್ವಾ, ವಿಚಾರಣೆ ಮಾಡ್ಲಿ ಅಂತ ಆರ್ ಅಶೋಕ್ ಡಿಮ್ಯಾಂಡ್. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಿ ಅಂತಾನು ಕೌಂಟರ್. ಹರಿಪ್ರಸಾದ್ ಮಂತ್ರಿಗಿರಿ ಸಿಗದ ಬೇಸರಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ರಾಮನ ಬಗ್ಗೆ ಹೀಗೆ ಮಾತಾಡಿದ್ರೆ ಶಾಶ್ವತವಾಗಿ ಮಂತ್ರಿಗಿರಿ ಸಿಗಲ್ಲ. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ವ್ಯಂಗ್ಯ. ಅಯೋಧ್ಯೆಯಲ್ಲಿ ಮಸೀದಿ ಕೆಡವಿ ಮಂದಿರ ನಿರ್ಮಿಸಿದ್ದೇವೆ. ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಬಳಿ ಇರೋ ಮಸೀದಿ ಧ್ವಂಸ ಮಾಡ್ತೀವಿ. ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಕೆಎಸ್ ಈಶ್ವರಪ್ಪ. ಜನವರಿ 22ರಂದು ವಿಶೇಷ ಪೂಜೆ ಸಲ್ಲಿಸಲು ಮುಜರಾಯಿ ಇಲಾಖೆ ಆದೇಶ. ಇದು ಸ್ವಾಗತಾರ್ಹ ಕ್ರಮ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ. ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ವಿಜೇಂದ್ರ ಕೌಂಟರ್. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಭರದ ಸಿದ್ಧತೆ. ರಾಮ ಜನ್ಮಭೂಮಿಯ ಪಕ್ಕದಲ್ಲೇ ಇರುವ ದೇಗುಲಗಳಲ್ಲೂ ಸಂಭ್ರಮ ಜೋರು. ರಾಮನೂರಿನಿಂದಲೇ ನ್ಯೂಸ್ ಫಸ್ಟ್ ನಿಂದ ಗ್ರೌಂಡ್ ರಿಪೋರ್ಟ್. ಅಯೋಧ್ಯೆಯಲ್ಲಿ ಲೇಸರ್ ಶೋ ಆಯೋಜನೆ. ಶ್ರೀರಾಮನ ಇಡೀ ಜೀವನ ಚರಿತ್ರೆಯ ಪ್ರದರ್ಶನ. ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡ ಸಾವಿರಾರು ಜನ. ರಾಮಲಲ್ಲಾ ಪ್ರತಿಷ್ಠಾಪಿಸೋ ಜನವರಿ 22ರಂದೇ ನಮಗೆ ಹೆರಿಗೆ ಆಗಬೇಕು. ಉತ್ತರ ಪ್ರದೇಶದಲ್ಲಿ ವೈದ್ಯರ ಬಳಿ ಅನೇಕ ಗರ್ಭಿಣಿಯರ ಮನವಿ. ಆರೋಗ್ಯ ಸ್ಥಿತಿ ಆಧರಿಸಿ 35 ಸಿಸೇರಿಯನ್ ಆಪರೇಷನ್ಗಳಿಗೆ ಸಿದ್ಧತೆ. ಕಾರವಾರದಲ್ಲಿ ನಡೆದ ಕೋಡಿ ಭೀರಾ ಜಾತ್ರೆಯಲ್ಲಿ ರಾಮ ಮಂದಿರ ಪ್ರತ್ಯಕ್ಷ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರೀತಿಯೇ ಕಲಾಕೃತಿ ನಿರ್ಮಿಸಿ ಪ್ರದರ್ಶನ. ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದ ಜನ. ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಬಳಿಕ ಭಾರತದ ಬಗ್ಗೆ ಟೀಕೆ. ಮಾಲ್ಡೀವ್ಸ್ ಸರ್ಕಾರದ ಸಚಿವರಿಂದಲೇ ಅವಹೇಳನಕಾರಿ ಹೇಳಿಕೆ. 3 ಸಚಿವರನ್ನ ವಜಾಗೊಳಿಸಿ ಆದೇಶ. ಪ್ರಧಾನಿ ಮೋದಿ ಬಗ್ಗೆ ಮಾತನಾಡಿದ್ದಕ್ಕೆ ಬಾಲಿವುಡ್ ಸಮರ. ಮಾಲ್ಡೀವ್ಸ್ ಸಚಿವರ ನಡೆಗೆ ಅಕ್ಷಯ್ ಕುಮಾರ್, ಜಾನ್ ಅಬ್ರಹಾಂ, ಕಂಗನಾ ಸೇರಿ ಹಲವರಿಂದ ಕಿಡಿ. ಭಾರತದ ದ್ವೀಪಗಳನ್ನ ಅನ್ವೇಷಿಸೋಣ ಎಂದ ಮಾಸ್ಟರ್ ಬ್ಲಾಸ್ಟರ್ ಸಂದೇಶ. ತನ್ನದೇ ಕಿತಾಪತಿಯಿಂದ ಸಮಸ್ಯೆ ತಂದುಕೊಳ್ಳುತ್ತಾ ದ್ವೀಪ ರಾಷ್ಟ್ರ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ತೀವ್ರ. ಮಾಲ್ಡೀವ್ಸ್ಗೆ ಹೋಗಬಾರದು ಅನ್ನೋ ಅಭಿಯಾನ ಟ್ರೆಂಡಿಂಗ್. ಗಡಿ ವಿವಾದಕ್ಕೆ ತುಪ್ಪ ಸುರಿದ್ರ ಸಚಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಿತ್ತು. ಮಾತಿನ ಭರದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಡವಟ್ಟು. ಎಚ್ಡಿ ಕುಮಾರಸ್ವಾಮಿ ಭೇಟಿಯಾದ ಸಿಟಿ ರವಿ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಸಿಟಿ ರವಿ ಪ್ರಸ್ತಾಪ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಇವತ್ತು ಅರುಣ್ ಸಿಂಗ್ ಸಭೆ. ಲೋಕಸಭಾ ಚುನಾವಣೆಯ ಸಿದ್ಧತೆ ಕುರಿತು ಚರ್ಚೆ. ಪಕ್ಷದೊಳಗಿನ ಕೆಲವರ ಬೇಸರದ ಬಗ್ಗೆಯೂ ಪ್ರಸ್ತಾಪ ಸಾಧ್ಯತೆ. ಎಣ್ಣೆ ಹೊಡೆದು ಬೆಂಗಳೂರಿನಲ್ಲಿ ಕಾರು ಚಾಲನೆ. ಪೊಲೀಸರಿಗೆ ಸಿಕ್ಕಿಬಿದ್ದು ಭಾರೀ ಹೈಡ್ರಾಮಾ. ಬಿಜೆಪಿ ಸರ್ಕಾರ ಹೀಗೆ ಮಾಡ್ತಿರ್ಲಿಲ್ಲ ಅಂತ ಟೈಟ್ ಆಗಿ ಆಕ್ರೋಶ. ಪಬ್ಜಿ ಗೇಮ್ ಚಟಕ್ಕೆ ಬಿದ್ದು ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿ ಆತ್ಮಹತ್ಯೆ. ಬಾಯ್ ಮಮ್ಮಿ ಲವ್ ಯು ಎಂಬ ಮೆಸೇಜ್ ಕಳಿಸಿ ಸುಸೈಡ್. ಹೈದರಾಬಾದ್ನಲ್ಲಿ ಘಟನೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು.
ಬಾಂಗ್ಲಾ ಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಮತ್ತೆ ಜಯಭೇರಿ 269 ಸ್ಥಾನಗಳ ಪೈಕಿ 207 ಸ್ಥಾನಗಳಲ್ಲಿ ಅವಿವಾ ಲೀಗ್ ಪಕ್ಷಕ್ಕೆ ಗೆಲುವು 5ನೇ ಬಾರಿಗೆ ಪ್ರಧಾನಿಯಾಗಲು ಶೇಖ್ ಹಸೀನಾ ಸಜ್ಜು. ಸ್ಯಾಂಡಲ್ವುಡ್ ನಟ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಸಂಭ್ರಮ. ಬ್ಯಾಂಕಾಕ್ನಲ್ಲಿ ಇರೋದ್ರಿಂದ ಫ್ಯಾನ್ಸ್ ಭೇಟಿಯ ಸಾಧ್ಯ. ಟಾಕ್ಸಿಕ್ ಅಪ್ಡೇಟ್ಸ್ಗಾಗಿ ಕಾಯ್ತಿದ್ದಾರೆ ಅಭಿಮಾನಿಗಳು. ಅಫ್ಘಾನಿಸ್ತಾನ ವಿರುದ್ಧದ ಸರಣಿಗೆ ಟೀಂ ಇಂಡಿಯಾ ಪ್ರಕಟ. ಯುವ ಆಟಗಾರರಿಗೆ ಮಣೆ. 14 ತಿಂಗಳ ಬಳಿಕ ಟಿ20 ತಂಡಕ್ಕೆ ಕೊಹ್ಲಿ ವಾಪಸ್. ರೋಹಿತ್ ಶರ್ಮಾಗೆ ನಾಯಕತ್ವದ ಹೊಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.